ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ 7th ಪೇ ಕಮಿಷನ್ನು ಜಾರಿ ಆಯಿತು. ಸತತ 2 ವರ್ಷಗಳ ನಂತರ 7th ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಿದೆ. ಆಗಸ್ಟ್ 1ರಿಂದ ಅದು ಜಾರಿ ಆಗತ್ತೆ. 7th ಪೇ ಕಮಿಷನ್ ಜೊತೆಯಲ್ಲೇ ಇನ್ನೂ 2 ಶುಭ ಸುದ್ದಿಗಳು ಸಿಗಬೇಕಿತ್ತು. ಆ ಶುಭ ಸುದ್ದಿ ಯಾವಾಗ ಸಿಗತ್ತೆ, ಏನು ಶುಭ ಸುದ್ದಿ, ಭರ್ಜರಿ ಗಿಫ್ಟ್ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀನಿ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ಸ್ನೇಹಿತರೆ, ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರಿಗೆ 2 ವರ್ಷಗಳ ಹೋರಾಟದ ಫಲವಾಗಿ 7th ಪೇ ಕಮಿಷನ್ ಇಂಪ್ಲಿಮೆಂಟ್ ಆಯಿತು. ಬೇಸಿಕ್ ಪೇನಲ್ಲಿ 58.5% ಹೈಕ್ ಆದಂಗಾಗಿದೆ. 27.5% ಪ್ಲಿಟ್ಮೆಂಟ್ ಸಿಕ್ಕಿದೆ. ಇದರಿಂದ ಸಂಬಳ, ಪಿಂಚಣಿ ಹೆಚ್ಚಳ ಆಗತ್ತೆ. ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ 7ನೇ ವೇತನ ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ನಿರ್ಧಾರ ಆಯಿತು. ಆದರೆ ಇನ್ನೆರಡು ಶುಭ ಸುದ್ದಿಗಳು, ಬಹಳ ನಿರೀಕ್ಷೆ ಇದ್ದಂಥ ಶುಭ ಸುದ್ದಿಗಳ ಬಗ್ಗೆ ಯಾವುದೇ ಚರ್ಚೆಗಳು ಆಗಿಲ್ಲ. ಅದು ಮುಂದಿನ ಸಚಿವ ಸಂಪುಟದಲ್ಲಿ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಅದು ಏನಪ್ಪ ಅಂದರೆ, ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡುವಂಥ ಯೋಜನೆ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ. ಈ ಯೋಜನೆಯ ರೂಪರೇಷೆಗಳು ಈಗಾಗಲೇ ಸಿದ್ಧ ಆಗಿದೆ. ಕಳೆದ ಸರ್ಕಾರದಲ್ಲೇ ಈ ಕಾರ್ಯಕ್ರಮದ ಇನಾಗ್ರೇಷನ್ ಆಗಿದೆ. ಬಟ್ ಇದುವರೆಗೆ ಜಾರಿಯಾಗಿಲ್ಲ. ಯಾವುದೇ ಒಬ್ಬ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಸರ್ಕಾರಿ ನೌಕರರ ಕುಟುಂಬದವರಿಗೆ ಇದುವರೆಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ರಾಜ್ಯ ಸರ್ಕಾರ ಜಾರಿ ಮಾಡಿಲ್ಲ. ಯಾವ್ಯಾವ ಆಸ್ಪತ್ರೆಯಲ್ಲಿ ಯಾವ ರೀತಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ತಗೋಬೇಕು, ಡೇ ಕೇರ್ಗಳು ಮತ್ತು ಗಂಭೀರ ಸ್ವರೂಪದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವ ಬಗ್ಗೆ ಯಾವುದೇ ಮಾಹಿತಿ ಇದುವರೆಗೆ ಬಂದಿಲ್ಲ. ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಆದಷ್ಟು ಶೀಘ್ರದಲ್ಲೇ ಜಾರಿಯಾಗತ್ತೆ. ಇದ್ರ ಬಗ್ಗೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ಸರ್ಕಾರ ಕೂಡ ಸ್ಪೋರ್ಟಿವ್ ಆಗಿದೆ, ನೌಕರರಿಗೆ ಸಿಗತ್ತೆ ಅಂತ. ಅದೇ ರೀತಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಜಾರಿ ಆಗಲೇಬೇಕು. ಅವರು ನಿವೃತ್ತರಾದ ನಂತರ ಬರುವಂಥ ಅಲ್ಪ ಸ್ವಲ್ಪ ಪಿಂಚಣಿ ಹಣದಲ್ಲಿ ಅವರ ಟ್ರೀಟ್ಮೆಂಟು ಸಿಗೋದು ಕಷ್ಟ ಆಗತ್ತೆ. ಆ ಉದ್ದೇಶಕ್ಕಾಗಿ ಸರ್ಕಾರ ದಯಮಾಡಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿ ಅವರ ಆರೋಗ್ಯದ ಸುಧಾರಣೆಗಾಗಿ ಮತ್ತು ಆರೋಗ್ಯದ ಚಿಕಿತ್ಸೆಗಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಹಿರಿಯ ನಾಗರಿಕರು, ನಿವೃತ್ತ ನೌಕರರು, ಪಿಂಚಣಿದಾರರ ರಕ್ಷಣೆ ಮತ್ತು ನಮ್ಮೆಲ್ಲರ ಹೊಣೆ. ಸರ್ಕಾರ ಈ ಜವಾಬ್ದಾರಿಯನ್ನು ತಗೊಬೇಕು. ಅವರ ಯಂಗೆಸ್ಟ್ ಏಜಲ್ಲಿ ಸರ್ಕಾರಕ್ಕಾಗಿ, ಈ ದೇಶಕ್ಕಾಗಿ ಕೆಲಸಗಳನ್ನು ಮಾಡಿರ್ತಾರೆ. ಹಾಗಾಗಿ ಸರ್ಕಾರ ತಕ್ಷಣ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಗಮನ ಹರಿಸಿ ನಿವೃತ್ತ ನೌಕರರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳ್ತೀನಿ. ಅದು ಆದಷ್ಟು ಶೀಘ್ರದಲ್ಲೇ ಆಗತ್ತೆ ಅನ್ನೋ ಭರವಸೆ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ತೀರ್ಮಾನ ಆಗಿದೆ ಅನ್ನೋ ಮಾಹಿತಿ ಇದೆ. ಇದರ ಜೊತೆ ಮತ್ತೊಂದು ಬಹುಮುಖ್ಯವಾದ ಬೇಡಿಕೆ, NPS ಎಂಬ ಭೂತವನ್ನು ತೊಲಗಿಸಿ OPS ಅನ್ನು ಜಾರಿ ಮಾಡಬೇಕು ಅಂತ ಹೇಳಿ ದಶಕಗಳಿಂದ ಸರ್ಕಾರಿ ನೌಕರರು ಹಲವಾರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. NPS ರದ್ದುವಾಗಲಿ, OPS ನಮ್ಮ ಹಕ್ಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದರಲ್ಲಿ ಸತ್ಯ ಇದೆ. 30-40 ವರ್ಷ ಸರ್ಕಾರಿ ಸೇವೆಯನ್ನು ಮಾಡಿ, ಜನಗಳ ಸೇವೆ ಮಾಡಿ ನಿವೃತ್ತರಾಗೋಂಥ ಸರ್ಕಾರಿ ನೌಕರರಿಗೆ ನಿಶ್ಚಿತ ಪಿಂಚಣಿ ಇಲ್ಲ ಅಂದರೆ ಏನರ್ಥ? ಇದು ದುರದೃಷ್ಟವೇ ಸರಿ, ವಿಪರ್ಯಾಸ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕೂಡ ಅವರ ನಿವೃತ್ತಿಯ ವಯಸ್ಸಿನಲ್ಲಿ ನಿಶ್ಚಿತ ಪಿಂಚಣಿ ಯೋಜನೆ ಇದ್ದರೆ ಅವರ ಜೀವನ ಮಟ್ಟ ಸುಧಾರಣೆ ಆಗತ್ತೆ, ಆರೋಗ್ಯ ಮಟ್ಟಕ್ಕೆ ಮತ್ತು ಚಿಕಿತ್ಸೆಗಾಗಿ ತುಂಬ ಉಪಯೋಗ ಆಗತ್ತೆ. ಈ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡಿ ಸರ್ಕಾರಿ ನೌಕರ ಸಂಘಗಳು, ಸರ್ಕಾರಿ ನೌಕರರು, NPS ನೌಕರ ಸಂಘ ಪ್ರತಿಯೊಬ್ಬರೂ ಕೂಡ
ಹೋರಾಟ ಮಾಡಿ NPS ಅನ್ನು ರದ್ದುಪಡಿಸಿ OPS ಅನ್ನು ಜಾರಿ ಮಾಡಬೇಕು ಅಂತ ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಂಡಿದೆ. ಇದ್ರ ಬಗ್ಗೆ ಸಮಿತಿಯ ಕೂಡ ರಚನೆ ಆಗಿದೆ. ಚುನಾವಣಾ ಮ್ಯಾನಿಫೆಸ್ಟೋಲ್ ಕೂಡ NPS ಅನ್ನು ರದ್ದುಪಡಿಸಿ OPS ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದರು. ಅದೇ ಪ್ರಕಾರವಾಗಿ ಸರ್ಕಾರ ತಕ್ಷಣ NPS ಅನ್ನು ರದ್ದುಪಡಿಸಿ OPS ಜಾರಿ ಮಾಡಿ ಸರ್ಕಾರಿ ನೌಕರರಿಗೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು. ಇದರಿಂದ ಸರ್ಕಾರಿ ನೌಕರರ ಜೀವನ ಮಟ್ಟ ಹಾಗೂ ಅವರ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಸರ್ಕಾರ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ದೃಢ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಹಾಗೂ NPS ಅನ್ನು ರದ್ದುಪಡಿಸಿ OPS ಜಾರಿ ಮಾಡೋ ಬಗ್ಗೆ ಸರ್ಕಾರ ದೃಢ ನಿರ್ಧಾರ ಮಾಡೋ ಭರವಸೆ ಅಂತೂ ಇದೆ. ಇವೆರಡೂ ಸಿಹಿ ಸುದ್ದಿಗಳು ಆದಷ್ಟು ಶೀಘ್ರದಲ್ಲೇ ಸಿಗೋ ಸಾಧ್ಯತೆ ಇದೆ. ಜೊತೆಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯಿನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.